ಓಕೆ, ಈ ಬಗ್ಗೆ ಮಾತಾಡ್ತಾ ಇದ್ವಿ ಆಗ್ಲೇ. ಪ್ಯಾನಿಕ್ ಮಾಡುವಂತಹ ಪ್ರಶ್ನೆಯೇ ಇಲ್ಲ ಇಲ್ಲಿ, ಪ್ಯಾನಿಕ್ ಆಗುವಂಥದ್ದು ಇಲ್ಲ. 1 ವಾರ ಟೈಮ್ ಕೇಳಿದ್ದಾರೆ. ಆಗಬೇಡಿ ಅಂತ ಹೇಳೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ ಕೂಡ. ಹೌದು, ಪ್ಯಾನಿಕ್ ಆಗಬಾರ್ದು, ಪ್ರೀ ಬುಕ್ಕಿಂಗ್ ಮಾಡಬಾರ್ದು, ಇದರಿಂದ ಬಿಕ್ಕಟ್ಟು ಎದುರಾಗ್ತಾ ಇದೆ, ಅದನ್ನ ದೂರ ಮಾಡಬೇಕು ಅನ್ನುವಂಥದ್ದಷ್ಟೇ ನಮ್ಮ ಉದ್ದೇಶ. ಏನು ಕೇಂದ್ರ ಸರ್ಕಾರ ಈಗಷ್ಟೇ ಪ್ರೆಸ್ ಮೀಟ್ ಮಾಡಿ ಹೇಳಿದೆ, 1 ವಾರಗಳ ಟೈಮ್ ತಗೊಳ್ಳಿ, ಏಜೆನ್ಸಿಗಳ ಮುಂದೆ ಕ್ಯೂ ನಿಂತ್ಕೊಳ್ಬೇಡಿ, ನೀವೇ ಪ್ರೀ ಬುಕ್ಕಿಂಗ್ ಅನ್ನ ಮಾಡಬೇಡಿ, ಇದರಿಂದ ಆತಂಕಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋಂಥದ್ದನ್ನ ನೇರವಾಗಿ ಹೇಳಿದೆ. ಸೊ ಅದನ್ನ ನಾವು ಜನರಿಗೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಉಷಾ, ನಾವು ಆವಾಗಲೇ ಮಾತಾಡ್ತಾ ಇದ್ವಿ, ಈಗ ಹೋಟೆಲ್ಗಳ ಸಮಸ್ಯೆ ಒಂದ್ ಕಡೆ, PGಗಳ ಸಮಸ್ಯೆ ಒಂದ್ ಕಡೆ, ಇನ್ನೊಂದ್ ಕಡೆ ಇವಾಗ ಮದುವೆ ಸೀಸನ್ ಬಂದ್ಬಿಟ್ಟು. ಹೌದು, ಈಗ ಮದುವೆನ ಆಲ್ರೆಡಿ ಇವತ್ತು ಮದುವೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿನ್ನೆ ಬುಕ್ ಮಾಡಕ್ ಆಗಲ್ಲ, 1 ತಿಂಗಳಲ್ಲ, ಕೆಲವರು 5 ತಿಂಗಳು ಮುಂಚೆನೆ ಬುಕ್ ಮಾಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಇನ್ನೇನೀಗ ಹತ್ರ ಬರ್ತಾ ಇದೆ ಅನ್ನೋಂಥ ಸಂದರ್ಭದಲ್ಲಿ ಅವ್ರು ಯಾವ ರೀತಿಯಾಗಿ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬಹುದು ಅಂತ? ಏನ್ ಮಾಡ್ಕೊಳ್ಬಹುದು, ಅದು ಚೌಟ್ರಿ ಮಾಲೀಕರು ಯಾರಿರ್ತಾರೆ ಅವ್ರಿಗೆ ಇವಾಗ ತುಂಬಾ ಟೆನ್ಷನ್ ಆಗಿರುವಂತದ್ದು. ಚಾಮರಾಜನಗರದಿಂದ ನಾಯಕನ್ ಅವ್ರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಏನ್ ಸಮಸ್ಯೆ ಆಗ್ತಿದೆ ಸರ್ ನಿಮ್ಗೆ? ನಮ್ಗ ಮೇಡಮ್ ಈಗ ನೆನ್ನೆಗೆ ತಿಂಗ ಮುಗಿತ್ತು. ನೆನ್ನೆಗೆ ಮುಗೀತು. ನೆನ್ನೆಗೆ ಮುಗಿತ್ತು. ನಮ್ಗೆ 1 ತಿಂಗಳು 1.5 ತಿಂಗಳು ಬರ್ತಿದೆ ಗ್ಯಾಸ್ ಏನಿಲ್ಲ. ಹಾ, ನಮಸ್ಕಾರ ಮೇಡಮ್. ಸರ್ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ನಿಮ್ ನೋಡ್ತೀನಿ ಮಾತಾಡ್ತೀನಿ. ಈಗ ಏನಾಗಿದೆ ಮೇಡಮ್, ಈಗ ಅವರು ಗ್ಯಾಸ್ ಬುಕ್ಕಿಂಗ್ ಮಾಡ್ತೀವಿ, ನಮ್ಗೆ ನಿಧಾನಕ್ಕೆ ಬರ್ಲಿ, ಇನ್ನೂ 1 ವಾರ ಆಗಲಿ, ನಮ್ಗೇನ ಅಗತ್ಯ ಕೇಸ್ಗಳೆಲ್ಲ ಈಗ ಅಲ್ಲೆಲ್ಲ ನೋಡ್ತಿದೀವಿ, ಬಾಂಬು ಅದೆಲ್ಲ ನೋಡ್ತಿದೀವಿ. ನಾವಿರೋದು ಕಾಡಂಚಲಿ, ಬಂಡೀಪುರ ಕಾಡಂಚಲಿ. ಆದ್ರಿಂದ ನಮ್ಗೆ ಏನಾಗಿದೆ, ಈಗ ನೆನ್ನೆಯಿಂದ ಬುಕ್ ಮಾಡಿದ್ರು, ಬುಕ್ ಆಯ್ತು ಮಾಡಿ ಅಂದ್ರು. ಅದು ಬೇರೆ ಇವರು 15 ಮೆಸೇಜ್ ಮಾಡ್ಬೇಕು ಮೇಡಮ್, ಏನಂತೆ ನೀವು ಬುಕ್ ಮಾಡಕ್ ಹೋಗ್ಬೇಡಿ, ಬೇರೆ ಹೋಗಿದೆ ಅಂತ ಹೇಳ್ಬೇಕು. ಬುಕ್ ಮಾಡಿ ಆಯ್ತದಿಲ್ಲ ಅಂತಾರೆ. ಅಲ್ಲಿ ನೋಡಿದ್ರ ತಕತ ಇಲ್ಲ ಫೋನ್, ಅದು ಹಿಂಗೆ ಆಯ್ತಾ ಇಲ್ಲ ಮೇಡಮ್, ಅದು ಏನೂ ಆಯ್ತಾ ಇಲ್ಲ ಬುಕ್ ಮಾಡೋದು. ನಿಮ್ಮ ಹತ್ರ ಸ್ಟಾಕ್ ಇಲ್ವಾ ಸರ್? ಸಾಕು ಇಲ್ಲ, ಯಾಕಂದ್ರೆ ಇನ್ನು 15 ದಿನ 10 ದಿನ ಬರ್ಬೋದು ಮೇಡಮ್. ಓಕೆ, ಏನಂದ್ರೆ ಇವಾಗ ತುಂಬಾ ಜನ ಭಯ ಪಟ್ಕೊಂಡು ನಮಗೆ ಸಿಲಿಂಡ್ರೇ ಸಿಗೋದಿಲ್ವೇನೋ ಅಂತ ಪದೇ ಪದೇ ಕಾಲ್ ಮಾಡಿ ಟ್ರೈ ಮಾಡ್ತಾ ಇದ್ದಾರೆ, ಬುಕ್ ಮಾಡ್ಕೊಂಬಿಡೋಣ, ಮುಂಚೆಗೆ ಬುಕ್ ಮಾಡ್ಕೊಂಬಿಡೋಣ ಅಂತ ಹೇಳಿ. ಅದಕ್ಕೋಸ್ಕರ ಮೇ ಬಿ ಲೈನ್ ಸಿಗ್ತಾ ಇರ್ಲಿಕ್ಕಿಲ್ಲ ನಿಮ್ಗೆ. ನೀವು ಒಂದ್ ಸ್ವಲ್ಪ ನೈಟ್ ಟೈಮ್ನಲ್ಲಿ ಟ್ರೈ ಮಾಡಿ ಸರ್. ನೈಟ್ ಟೈಮನ್ನು ಮಾಡ್ತೀನಿ ಮೇಡಮ್. ಒಂದು ನಾವು ಹೇಳ್ತೀವಿ, ಸರ್ಕಾರ ಎಲ್ಲ ಕೇಂದ್ರ ಕರ್ನಾಟಕ ಎಲ್ಲ ಸಪೋರ್ಟ್ ಮಾಡ್ಬೇಕು, ನಾವು ರೈತರುಗಳು ಸಪೋರ್ಟ್ ಮಾಡ್ಬೇಕು. ಈಗ ಮೇಡಮ್ ಅದು ನಮ್ಗೂ ಗೊತ್ತಿದೆ. ಆದ್ರೆ ಇವ್ರು ಏನ್ ಮಾಡ್ತಿದ್ರೆ ಮೇಡಮ್, ಹಿಂಗ್ ಆದವ್ರಿಗೆಲ್ಲ ಕೊಡ್ಬಿಡಲ್ಲ ಇವರು. ಕೊಡೋದು ಕೊಡ್ಬೇಕು, ರೇಷನ್ ಡಬಲ್ ಕೊಡಕ್ ಹೋಗಲ್ಲ ಇವರು. ತಿಂಗಳಿಗೆ ಒಂದ್ಸಲ ಮುಗ್ದಿದವ್ರಿಗೆ ಕೊಟ್ಟು ಹೋಯ್ತು. ಬುಕ್ಕಿಂಗ್ ಮಾಡಕ್ಕೆ ಪ್ರಾಬ್ಲಮ್ ಮಾಡ್ತಿದ್ರು ಮೇಡಮ್. ಈಗ ಕೊಡೋದು ಇವ್ರು ಕೊಡ್ಲಿವ್ರು ಯಾವಾಗ್ಲೂ ಆ ಟೈಮ್ಗೆ ಸಿಲಿಂಡರ್ ಬಂತು ಅಂತ ಇಟ್ಕೊಂಡು ಬುಕ್ಕಿಂಗ್ ಮಾಡಿರಲ್ಲ, ಅವಾಗ ಸಿಲಿಂಡರ್ ಇಲ್ಲ. ಅವಾಗ ಏನ್ ಇವ್ರಿಗೆ ಮಾಮೂಲಿ ಈಗ ರೇಷನ್ ಕಾರ್ಡ್ ಬತ್ತು ಅಂತ ಇಟ್ಕೊಳ್ಳಿ, ರೇಷನ್ ಎಷ್ಟು ನಮಗ್ ಕೊಡಕ್ ಒಂದೇ ಸರ್. ಇವ್ರು ಕೊಡ್ಬೇಕಾದ್ರೆ ಗ್ಯಾಸ್ 1 ತಿಂಗಳಿಗೆ ಒಂದ್ಸಲ ಒಳಗ್ ಕೊಡ ಮೊದ್ಲೇ ಕೊಡ್ತಿರೋ, 20-25 ದಿನ ತುಂಬಿದ್ರು ಕೊಡ್ತಿರೋ ಮೇಡಮ್, ಪ್ರಾಬ್ಲಮ್ ಇಲ್ಲ. ಇವಾಗ 1 ತಿಂಗಳ ತುಂಬಿದ ಮೇಲೂ ಕೊಡ್ಲಿ, ಅದೇನು ಸಂತೋಷ. ಇವರು ಬುಕ್ಕಿಂಗ್ ಕೊಂಡಿ ತಗತಾ ಇಲ್ಲ, ಇದ್ ಮಾಡ್ತಾರಲ್ಲ ಇವರು. ಯಾಕೆ ಈ ತರ ಮಾಡಿ ಸರ್ 3 ದಿವಸದಿಂದ 4 ದಿವಸದಿಂದ ಟ್ರೈ ಮಾಡ್ತಾ ಇರೋರ್ಗೂ ಕೂಡ ಸಿಗ್ತಾ ಇಲ್ಲ. ನೀವು 1-2 ದಿನ ತಾಳ್ಮೆಯಿಂದ ಟ್ರೈ ಮಾಡಿ. ಎಲ್ಲರಿಗೂ ಇದೇ ಸಮಸ್ಯೆ ಆಗ್ತಾ ಇದೆ. ಸರ್ಕಾರನೂ ಹೇಳಿದೆ ಗೃಹ ಬಳಕೆ ಸಿಲಿಂಡರ್ಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ. ಸೊ ನೀವು ಇನ್ನೊಂದ್ 2 ದಿನ ನೈಟ್ ಟೈಮ್ನಲ್ಲಿ ಆಲ್ಮೋಸ್ಟ್ ಒಂದು 8 ಗಂಟೆ ಮೇಲೆ 10 ಗಂಟೆ ಮೇಲೆ ಟ್ರೈ ಮಾಡಿ. ಅವಾಗೂ ಸಿಗುತ್ತೆ, ಸಿಗದೆಲೇ ಇರೋಂಥದ್ದು ಏನೂ ಇಲ್ಲ, ಸಿಗುತ್ತೆ. ಬಟ್ 1-2 ದಿನ ಟ್ರೈ ಮಾಡಿ. ಯಾಕಂದ್ರೆ ತುಂಬಾ ಜನ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋದ್ರಿಂದ ಕಮರ್ಷಿಯಲ್ ಅಂದ್ರೆ ಹೋಟೆಲ್ಗಳಿಗೆ ಬಳಸುವಂತ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋ ವಿಚಾರ. ಆದ್ರೆ ಅದು ಮನೆ ಬಳಕೆಗೂ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲರೂ ಭಯ ಪಟ್ಕೊಂಡಿದ್ದಾರೆ. ನಮ್ಗೆ ಸಿಗೋದಿಲ್ವೇನೋ ಅಂತ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇರ್ತಾರೆ. ನೀವು ಸ್ವಲ್ಪ ಗ್ಯಾಪ್ ಕೊಟ್ಟು ಟ್ರೈ ಮಾಡಿ ಸರ್, ಕಾಲ್ ಮಾಡಿ, ನಿಮಗೆ ಸಿಕ್ಕೇ ಸಿಗುತ್ತೆ. ಯಾವುದೇ ತರ ಭಯ ಬೇಡ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಈಗ ರುದ್ರಸ್ವಾಮಿ ಅಂತ ಹೇಳಿ ದಾವಣಗೆರೆಯಿಂದ ಒಬ್ರು ಕಾಲರ್ ಹಿಡಿತಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ರುದ್ರಸ್ವಾಮಿ ಅವರೇ, ನಿಮ್ದು ಹೋಟೆಲ್ ಇದೆಯಾ ಅಥವಾ ಮನೆಯಲ್ಲಿ ಗ್ಯಾಸ್ನ ಕೊರತೆ ಏನಾದ್ರೂ ಕಾಣಿಸ್ಕೊಳ್ತಾ ಇದೆಯಾ, ಹೇಗೆ? ಇಲ್ಲ ಮೇಡಮ್, ನಮಗೆ ಮನೆಯಲ್ಲಿ ಯೂಸ್ ಮಾಡೋದು ನಾವು. ಏನಾಗಿದೆ ಅಂದ್ರೆ ನಮ್ಗೆ 3 ದಿವಸ ಕೆಳಗೆ ಬುಕ್ ಮಾಡಿದ್ವಿ ಮೇಡಮ್, ಸಿಕ್ತು. DSC ನಂಬರ್ ಬಂತು, ನಮಗೆ ಡೆಲಿವರಿನೂ ಬಂದಿದೆ ಸಿಲಿಂಡ್ರು. ಈಗ ಏನಾಗಿದೆ ಅಂದ್ರೆ ಈ ಡಬಲ್ ಸಿಲಿಂಡರ್ ಇದ್ದರು ಸುಮ್ಮನೆ ತಗೊಂಡು ಇಟ್ಕೊಂತ ಇದಾರೆ ಮೇಡಮ್. ಓಕೆ, ಅದು ಇವ್ರಿಗೆ ಎಷ್ಟು ಯೂಸ್ ಬೇಕೋ ಅಷ್ಟು ಮಾಡಿದ್ರೆ ನೀವು ಹೇಳ್ದಂಗೆ ಪ್ಯಾನಿಕ್ ಆಗಿ ಇಷ್ಟೆಲ್ಲ ಸಮಸ್ಯೆ ಆಗಲ್ಲ ಮೇಡಮ್. ಇವ್ರು ಏನ್ ಮಾಡ್ತಾರೆ, ಯುದ್ಧ ಆಕತಿ ಸಿಗ್ತಾವಲ್ಲ ಅಂತೇಳಿ ಮುಗಿದು ತಗೊಂತ ಇದಾರೆ ಜನ. ಹಂಗಾಗಿ ಇದು ಪ್ರಾಬ್ಲಮ್ ಬರ್ತಾ ಇದೆ ಮೇಡಮ್. ಈಗ ನಮ್ಗೆ
ಹ್ಮ್ ಈ ನಮ್ದು 2 ಇದ್ರು ನಾವು ತಗೊಳಲ್ಲ ಮೇಡಮ್. ಇನ್ನೊಂದು ವಾರ ಐತಿ ಅಂದಾಗ ಖಾಲಿ ಆಗುತ್ತೆ ಅಂತ ತಂದಿಟ್ಕೊಂಡಿವಿ. ಆ ತರ ಮಾಡ್ಕೊಂಡ್ರೆ ಬೇಕಾದಷ್ಟು ತೊಂದರೆ ಆಗೋದಿಲ್ಲ. ನಿಜ, ಹೌದು. ಬಹುತೇಕ ಮನೆಗಳಲ್ಲಿ 2 ಗ್ಯಾಸ್ಗಳು ಇದ್ದೇ ಇರುತ್ತೆ. ಒಂದು ನ್ಯೂಸ್ ಮಾಡ್ತಿರ್ತಾರೆ, ಇನ್ನೊಂದು ಫುಲ್ ಮಾಡಿ ಇಟ್ಕೊಂಡಿರ್ತಾರೆ. ಖಾಲಿ ಆದಾಗ 1 ತಿಂಗಳು ಟೈಮು ಅಥವಾ 1.5 ತಿಂಗಳು ಬಂದೇ ಬರುತ್ತೆ ಎಲ್ಲರ ಮನೇಲೂ ಕೂಡ. ಅಂತ ಸಂದರ್ಭದಲ್ಲಿ ಖಾಲಿ ಆದಾಗ ಬುಕ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ ನೀವು? ಹೌದೌದು, ಖಾಲಿ ಆದಾಗ ಇನ್ನೊಂದು ವಾರ ಆಗುತ್ತೆ ಅಂತ ಗೊತ್ತಿರುತ್ತೆ ಮೇಡಮ್ ಅವ್ರಿಗೆ. ಎಷ್ಟು ದಿವಸ ಯೂಸ್ ಬರುತ್ತೆ, 1.5 ತಿಂಗಳು 2 ತಿಂಗಳು ಬರುತ್ತೆ ಅಂತ ಗೊತ್ತಿರುತ್ತೆ. ರುದ್ರಸ್ವಾಮಿ ಅವರೇ, ಸರ್ಕಾರನೂ ಕೂಡ ಅದನ್ನೇ ಹೇಳ್ತಾ ಇರೋದು, 1 ತಿಂಗಳು ಮುಂಚೆ ಬುಕ್ ಮಾಡಿ ಅಂತ ಹೇಳಿದ್ರೆ. ನಿಮ್ಗೆ ಇವಾಗ 1 ತಿಂಗಳಲ್ಲಿ ಬರುತ್ತೆ ಇದು ಗ್ಯಾಸು ಅಂತ ಹೇಳಿದ್ರೆ 1 ತಿಂಗಳು ಮುಂಚೆ ಬುಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದು ಮೇಡಮ್. ಆಮೇಲೆ ಪಾಪ ಇವರೆಲ್ಲ ಮೊದ್ಲೇ ಎಲ್ಲ ಪ್ರಿಕಾಷನ್ ತಗೊಂಡಿಲ್ಲ, ಮೋದಿ ಹಾಗೆ ಹೀಗೆ ಅಂತಾರಲ್ಲ, ಅದು ಇದು ಸಡನ್ ಆಗಿ ಯುದ್ಧ ಸ್ಟಾರ್ಟ್ ಆಗಿರೋದು. ಹೌದ್ರಾ? ಸಡನ್ ಆಗಿ ಈಗ ಪಾಪ ಮೊದ್ಲೇ ಹೇಗಿದ್ರೆ ಪ್ರೀ ಪ್ಲಾನ್ ಮಾಡ್ಕೊಂತಿದ್ರು ಅವರು ದೇಶದಲ್ಲಿ. ಮತ್ತೆ ಆಮೇಲೆ ಈಗ ಸಡನ್ ಆಗಿ ಯುದ್ಧ ಸ್ಟಾರ್ಟ್ ಆಗಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಇದಾವೆ. ಅದಕ್ಕೆ ಜನ ತಾಳ್ಮೆಯಿಂದ ಇದ್ದು ಅವ್ರಿಗೆ ಅವಶ್ಯಕತೆ ಇದ್ದಾಗ ತಗೊಂಡ್ರೆ ಸರಿ ಹೋಗುತ್ತೆ ಮೇಡಮ್. ರುದ್ರಸ್ವಾಮಿ ಅವರೇ, ಕರೆಕ್ಟ್, ಇದೇನು ಶಾಶ್ವತ ಸಮಸ್ಯೆ ಅಲ್ಲ. ಎಲ್ಲರೂ ಕೂಡ ಪ್ರೀ ಬುಕ್ಕಿಂಗ್ ಅನ್ನ ಮಾಡದೇ ಇದ್ರೆ ಈ ಸಮಸ್ಯೆ ಹೆಚ್ಚಿನ ದಿನಗಳ ಕಾಲ ಇರೋದಿಲ್ಲ ಅನ್ನುವಂಥದ್ದು ಕರೆಕ್ಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್, ಇವಾಗ ಚಿಂತಾಮಣಿಯಿಂದ ಮಧುರ ಅವ್ರು ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ಹಲೋ ಹಲೋ, ಹೇಳಿ ಮೇಡಮ್. ಏನು ಸಮಸ್ಯೆ ಆಗ್ತಿದೆ ಮೇಡಮ್ ನಿಮಗೆ? ಸಿಲಿಂಡರ್ ಮೇಡಮ್, ಗ್ಯಾಸ್ ನಮ್ಮ ಚಿಂತಾಮಣಿಯಿಂದ ನಮ್ ಗ್ಯಾಸ್ 3 ದಿನದಿಂದ ಬುಕ್ ಮಾಡಿದ್ದೀನಿ, ಬರ್ತಾನೆ ಇಲ್ಲ ಮೇಡಮ್. ಬುಕ್ ಮಾಡಿದ್ದೀರಾ, ಮಾಡಬೇಕಾ? ಮಾಡಿದೀವಿ ಮೇಡಮ್, ಬರ್ತಾ ಇಲ್ಲ. ಬುಕ್ ಮಾಡಿದ್ದೀರಾ, ಸಿಲಿಂಡರ್ ಇನ್ನ ಮನೆಗೆ ಬಂದಿಲ್ಲ? ಬಂದಿಲ್ಲ ಮೇಡಮ್. ನೀವು ಬುಕ್ಕಿಂಗ್ ತಗೊಂಡಿರೋದೇ ಗ್ರೇಟ್ ಮೇಡಮ್ ಈ ಟೈಮ್ನಲ್ಲಿ. ಯಾಕಂದ್ರೆ ತುಂಬಾ ಜನಕ್ಕೆ ಇವಾಗ ಬುಕ್ಕಿಂಗ್ಗೆ ಸರ್ವರೇ ಸಿಗ್ತಾ ಇಲ್ಲ. ಕಾಲ್ ಮಾಡ್ತಿದೀವಿ ಅಂದ್ರೆ ಬಿಸಿ 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 ಬರ್ತಾ ಇದೆ. ಆಕ್ಚುಲಿ ನೀವು ಅದೃಷ್ಟವಂತರು ಅಂತ ಹೇಳ್ಬೋದು ನಾನು. ಬುಕ್ಕಿಂಗ್ ಆಗಿದೆ ಅಂದಮೇಲೆ ಬಂದೇ ಬರುತ್ತೆ. 5 ದಿನ ಆಗ್ಬೋದು, 1 ವಾರ ಆಗಿರ್ಬೋದು. ತುಂಬ ಜನಕ್ಕೆ ಬುಕ್ಕಿಂಗೇ ತೊಗೊಳ್ತಾ ಇಲ್ಲ. ಸೊ ನಿಮಗೆ ಬುಕ್ಕಿಂಗ್ ಆಗಿದೆ ಅಂದರೆ ಕೆಲವೇ ದಿನಗಳಲ್ಲಿ ನಿಮಗೆ ಕೊಡ್ತಾರೆ ಸಿಲಿಂಡರ್. ಚಿಂತೆ ಬೇಡ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.